ಆನ್ಲೈನ್ ಗೇಮ್ ಆಪತ್ತು, ಪೋಷಕರೇ ಎಚ್ಚರ ಎಚ್ಚರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. MBBS ಮಾಡುವಂತ ಯುವಕ ಸೂಸೈಡ್ ಅನ್ನ ಮಾಡಿಕೊಂಡ. ಹಿಂದಿನ ದಿನಮಾನಗಳಲ್ಲೆಲ್ಲ ಮಕ್ಕಳು ಅಂಗಳಗಳಲ್ಲಿ, ಗ್ರೌಂಡ್ಗಳಲ್ಲಿ, ಶಾಲಾ ಮೈದಾನಗಳಲ್ಲಿ ಆಟ ಆಡ್ತಾ ಇದ್ರು. ದೈಹಿಕವಾಗಿ ಆಟಗಳನ್ನ ಆಡೋದ್ರ ಮೂಲಕ ಸದೃಢವಾಗಿರ್ತಿದ್ರು, ಆರೋಗ್ಯವಾಗಿರ್ತಿದ್ರು. ಆದ್ರೆ ಇವತ್ತಿನ ದಿನಮಾನಗಳ ಮಕ್ಕಳು ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ, ಮೊಬೈಲ್ನಲ್ಲೇ ಮುಳುಗಿ ಬಿಟ್ಟಿರ್ತಾರೆ, ಅಥವಾ ಕಂಪ್ಯೂಟರ್ಗಳ ಮುಂದೆ ಕೂತ್ಕೊಂಡು ಅಥವಾ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಯಾವಾಗಲೂ ಕೂಡ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಆಟ ಆಡುವಂತ ಮಕ್ಕಳೇ ಇವತ್ತು ಜಾಸ್ತಿ ಆಗಿದ್ದಾರೆ. ಅದು ಚಿಕ್ಕವರಿಂದ ಹಿಡಿದುಕೊಂಡು ದೊಡ್ಡವರ ತನಕ ಕೂಡ ಈ ಮೊಬೈಲ್ ಗೀಳಿಗೆ ಎಲ್ಲರೂ ಕೂಡ ಒಳಗಾಗಿದ್ದಾರೆ. ಅದರಲ್ಲೂ ಕೂಡ ಬೇಸರ ಆಯ್ತು ಅಂತ ಹೇಳಿ ಮೊಬೈಲ್ ನಲ್ಲಿ ಸಿಗ್ತಕ್ಕಂಥ ಗೇಮ್ಗಳನ್ನ ಆಡೋದ್ರ ಮೂಲಕ ತಮ್ಮ ಕಾಲವನ್ನ ಕಳೀತಾ ಇದ್ದಾರೆ. ಕಾಲವನ್ನ ಕಳೆಯುವುದಷ್ಟೇ ಅಲ್ಲ, ಮೊಬೈಲ್ಗಳಲ್ಲಿ ಆಡುವಂತ ಗೇಮ್ ನಿಂದಾಗಿ ಇವತ್ತು ಎಷ್ಟೋ ಜನ ಮಕ್ಕಳ ಜೀವಗಳು ಕೂಡ ಹೋಗ್ತಾ ಇದೆ. ಅದೆಷ್ಟೋ ಉದಾಹರಣೆಗಳು ಕೂಡ ಈಗಾಗಲೇ ನಮಗೆ ದಿನನಿತ್ಯ ಸುದ್ದಿಗಳು ಬಂದೇ ಬರುತ್ತೆ. ಆನ್ಲೈನ್ ಆಟದಿಂದಾಗಿ, ಅದರಲ್ಲಿ ಆಗ್ತಕ್ಕಂಥ ಬೆಟ್ಟಿಂಗ್ಗಳಿಂದಾಗಿ ಜೀವ ಕಳೆದುಕೊಂಡಂತಹ ಮಕ್ಕಳು, ಯುವಕರು ನಮಗೆ ದಿನನಿತ್ಯ ಸಿಗ್ತಾರೆ. ಅಂಥದ್ರಲ್ಲಿ ಇತ್ತೀಚೆಗೆ ಬೀದರಲ್ಲಿ ಕೂಡ ಓರ್ವ ಯುವಕ ಅನಿಷ್ಕಾರ್ ಚೌಹಾನ್ ಅಂತ ಹೇಳಿ, ಯಾಕೆ ಅಂತ ಹೇಳಿದ್ರೆ ಆನ್ಲೈನ್ ನಲ್ಲಿ ಆಟ ಆಡಿ ಬೆಟ್ಟಿಂಗ್ ನಲ್ಲಿ ಹಣವನ್ನ ಹೂಡಿ ಬರೋಬ್ಬರಿ 80,000 ರೂಪಾಯಿಯನ್ನ ಅವನು ಸಾಲವನ್ನ ಮಾಡಿದ್ನಂತೆ. 80,000 ರೂಪಾಯಿ ಸಾಲ ಏನು ದೊಡ್ಡದಾಗ್ತಿರ್ಲಿಲ್ಲ. ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಸಾಲವನ್ನ ಮಾಡಿ ಬೆಟ್ಟಿಂಗ್ ಆಡಿದವರು ಕೂಡ ಹಲವಾರು ಜನ ಇದ್ದಾರೆ. ನಿತ್ಯ ಇವತ್ತು ಏನಂತ ಹೇಳಿದ್ರೆ ಮೊಬೈಲ್ಗಳಲ್ಲಿ ಇಂತಹ ಗೇಮ್ಗಳು, ಬೆಟ್ಟಿಂಗ್ಗಳು ಆಡೋದ್ರ ಮೂಲಕ ಅದೆಷ್ಟೋ ಜನ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. ಇಲ್ಲಿ ಕೇವಲ ಅನಿಷ್ಕಾರ್ ಚೌಹಾನ್ ಒಂದು ಉದಾಹರಣೆ ಅಷ್ಟೇ. ಯಾಕಂತ ಹೇಳಿದ್ರೆ MBBS ಮಾಡುವಂತ ಯುವಕ, ಕಲಿತಂತ ಯುವಕ, ಮನೆಗೆ ಆಧಾರ ಆಗ್ತಾನೆ ಅನ್ನುಕೊಂಡಂತಹ ಮಗ, ಬಹಳಷ್ಟು ಓದಿನಲ್ಲಿ ಮುಂದಿದ್ದಂತಹ ಮಗ, ತಮ್ಮ ಮನೆಗೆ ಮುಂದೆ ಆಸರೆ ಆಗ್ತಾನೆ ಅಂತ ಹೇಳಿ ಅವರ ತಂದೆ ಬಹಳಷ್ಟು ಕನಸುಗಳನ್ನ ಕಟ್ಟಿಕೊಂಡಿದ್ರು, ಅವರ ಕುಟುಂಬದವರು ಬಹಳಷ್ಟು ಆಸೆಗಳನ್ನ ಇಟ್ಕೊಂಡಿದ್ರು. ಆದ್ರೆ ಇವತ್ತು ಅವನು ವಾಸ ಇರ್ತಕ್ಕಂಥ ಹಾಸ್ಟೆಲ್ನಲ್ಲಿ ನೇಣುಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ. ಕಾರಣ ಇಷ್ಟೇ, ಆನ್ಲೈನ್ನಲ್ಲಿ 80,000 ರೂಪಾಯಿ ಸಾಲವನ್ನು ಮಾಡಿ ಬೆಟ್ಟಿಂಗ್ ಆಡಿ ಸಾಲವನ್ನು ಮಾಡಿಕೊಂಡಿದ್ದ ಅಂತ ಹೇಳಿ. ಇದೇ ರೀತಿ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅದೆಷ್ಟೋ ಯುವಕರು ಈ ರೀತಿಯಾಗಿ ಸಾಲವನ್ನು ಮಾಡ್ಕೊಂಡಿದ್ದಾರೆ. ಪೋಷಕರಿಗೆ ಒಂದು ಎಚ್ಚರವನ್ನು ಹೇಳಲೇಬೇಕಾಗತ್ತೆ. ದಯವಿಟ್ಟು ತಮ್ಮ ಮಕ್ಕಳು ಮೊಬೈಲ್ಗಳನ್ನು ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಏನೆಲ್ಲ ಆ್ಯಪ್ಗಳಿದೆ ಅನ್ನೋದನ್ನು ಒಂದು ಸ್ವಲ್ಪ ಪರಿಶೀಲನೆ ಮಾಡಿ. ಕೇವಲ ಇಲ್ಲಿ ದೊಡ್ಡ ಮಕ್ಕಳಷ್ಟೇ ಅಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಇವತ್ತು ಅವರ ಮೊಬೈಲ್ಗಳಲ್ಲಿ ಈಗ ನಾರ್ಮಲ್ ಆಗಿ ಫೇಸ್ಬುಕ್ ಇರುತ್ತೆ ಅಥವಾ ವಾಟ್ಸಪ್ ಇರುತ್ತೆ, ಈ ಆ್ಯಪ್ಗಳು ಸಾಮಾನ್ಯ. ಅಥವಾ ಏನಾದರೂ ಸ್ಟಡಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಾಫ್ಟ್ವೇರ್ ಅಥವಾ ಆ್ಯಪ್ಗಳು ಇದ್ದರೆ ಅದು ಓಕೆ. ಅದನ್ನು ಹೊರತುಪಡಿಸಿ ಏನು ಆ್ಯಪ್ಗಳಿದೆ ಇವತ್ತು ಯುವಕರಿಗೆ ಇದೇ ಆ್ಯಪ್ ಅಂತಲ್ಲ, ಒಂದು ಕಾಲದಲ್ಲಿ ಬ್ಲೂ ವೇಲ್ ಗೇಮ್ನಿಂದಾಗಿ ಹಲವಾರು ಜನ ಪ್ರಾಣ ಕಳ್ಕೊಂಡಿದ್ರು. PUBG ಆಡೋದ್ರ ಮೂಲಕ ಎಷ್ಟೋ ಮಕ್ಕಳು ಅಡಿಕ್ಟ್ ಆಗಿದ್ರು. ಎಲ್ಲ ಗೇಮ್ಗಳನ್ನು ಇವತ್ತು ಬ್ಯಾನ್ ಮಾಡಿದ್ರು ಕೂಡ ದಿನನಿತ್ಯ ಸಾವಿರಾರು ಆ್ಯಪ್ಗಳು ಹುಟ್ಟಾನೆ ಇರುತ್ತೆ, ಸಾವಿರಾರು ಗೇಮ್ಗಳು ಬರ್ತಾನೆ ಇರುತ್ತೆ. ಹಾಗಾಗಿ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಯಾವುದರಲ್ಲಿ ಕಾಲ ಕಳೀತಾ ಇದ್ದಾರೆ ಅಂತ ಹೇಳಿ ಪೋಷಕರು ಕೂಡ ಗಮನ ಹರಿಸಬೇಕು. ಇನ್ನು ಶಾಲೆಯಲ್ಲಿ ಶಿಕ್ಷಕರು ಕೂಡ ಇದರ ಬಗ್ಗೆ ಆಗಾಗ ಅರಿವನ್ನು ಮೂಡಿಸಬೇಕು. ಆದಷ್ಟು ಮಕ್ಕಳಿಗೆ ಜಾಗೃತಿಯ ಕಾರ್ಯಕ್ರಮಗಳು ಆಗಬೇಕಾಗಿದೆ. ಹಾಗಾಗಿ ಮೊದಲನೇದಾಗಿ ಮನೆಯಲ್ಲಿ ತಂದೆ ತಾಯಿಗಳು ಸ್ವಲ್ಪ ಎಚ್ಚರದಿಂದ ಇರಬೇಕು. ಮಕ್ಕಳ ಬಗ್ಗೆ ಗಮನ ಇದ್ರೆ ಮಾತ್ರ ಇಂಥವುಗಳನ್ನ ತಪ್ಪಿಸಲಿಕ್ಕೆ ಸಾಧ್ಯವೇ ಹೊರತು ಇಲ್ಲದೆ ಏನು ಮಾಡೋದಕ್ಕಾಗಲ್ಲ. ಇಲ್ಲಿ ಅನಿಷ್ಕಾರ್ ಚೌಹಾನ್ನಲ್ಲಿ ಅವನಿಗೆ ಬುದ್ಧಿ ಇರಬೇಕಿತ್ತು. MBBS ಓದ್ತಾ ಇದ್ದಾನೆ, ತಂದೆ ತಾಯಿಗಳು ಬಂದು ಹೇಳೋದಕ್ಕಾಗಲ್ಲ. ಎಷ್ಟೋ ಸಲ ಅವ್ರಿಗೆ ಹೇಳಿದ್ರಂತೆ ಅನಿಷ್ಕಾರ್ಗೆ, ಈ ರೀತಿ ಗೇಮ್ಗಳನ್ನ ಆಡಬೇಡ, ಅದರಿಂದ ಬಹಳಷ್ಟು ಕಷ್ಟ ಆಗುತ್ತೆ ಅಂತೇಳಿ. ಆದರೂ ಕೂಡ ಅವನಿಗೆ ಕೇಳಿಲ್ಲ. ಆದರೆ ಚಟಕ್ಕೆ ಒಂದು ಸಲ ಬಿದ್ದರೆ ಅವ್ರನ್ನ ಹೊರಗೆ ತರೋದಕ್ಕೆ ಆಗೋದಿಲ್ಲ. ಯಾವ ರೀತಿಯಲ್ಲಿ ಕುಡಿತದ ಚಟ ಇರ್ತಾ ಹಾಗೇನೆ ಇದೊಂದು ಆನ್ಲೈನ್ ಗೇಮ್ ಅಥವಾ ಬೆಟ್ಟಿಂಗ್ ಚಟ ಕೂಡ ಹಾಗೇನೆ. ಅದಕ್ಕೆ ಒಂದು ಸಲ ಅಡಿಕ್ಟ್ ಆದರೆ ಮತ್ತೆ ವಾಪಸ್ ಬರೋದಕ್ಕೆ ಆಗೋದಿಲ್ಲ. ಆದಷ್ಟು ಜಾಗೃತರಾಗಿರಿ ಯುವಕ ಯುವತಿಯರೇ, ಒಳ್ಳೆಯ ವಿಚಾರಗಳನ್ನು ಬೆಳೆಸ್ಕೊಳ್ಳಿ ಅಂತ ಹೇಳುವ ಪ್ರಯತ್ನ ಇದಾಗಿತ್ತು. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, BP, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ.
ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.